ಜೂನ್ 18ನೇ ತಾರೀಕು ಗುರುವಾರದಂದು ಅತ್ಯಂತ ಅಪರೂಪವಾದಂತಹ ಒಂದು ಶುಭಕರವಾದಂತಹ ಯೋಗ ಅಂತಲೇ ಹೇಳ್ತೀವಿ. ನಾವು ಗುರುವಾರ ದಿನದಂದು ಪುಷ್ಯ ನಕ್ಷತ್ರ ಬಂದಂತಹ ಸಂದರ್ಭದಲ್ಲಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಯೋಗವನ್ನು ಸರ್ವ ಕಾರ್ಯ ಸಿದ್ಧಿ ಯೋಗ ಅಂತ ಹೇಳ್ತೀವಿ. ಸೊ ಇಂತಹ ದಿನದಲ್ಲಿ ನಾವು ಮಾಡುವಂತಹ ಎಲ್ಲ ಪೂಜೆ, ಜಪ, ತಪ, ಅನುಷ್ಠಾನಗಳು, ಹಾಗೆ ಯಾವುದಾದ್ರೂ ಶುಭ ಕಾರ್ಯಗಳು ಮಾಡಬೇಕಾದ್ರೆ, ಹೊಸದಾಗಿರುವಂಥ ಹೂಡಿಕೆಗಳಾಗಿರ್ಬೋದು, ಹೊಸ ಕಾರ್ಯಗಳಲ್ಲಿ ತೊಡಗಿದಂಥ ಸಂದರ್ಭದಲ್ಲಿ ನಮಗೆ ಅದು ದ್ವಿಗುಣ ಅಂದರೆ ಹೆಚ್ಚಿಗೆ ಆಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಇದನ್ನು ನಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರು ಪುಷ್ಯ ಅಮೃತ ಯೋಗ ಅಂತ. ಸೊ ಇಂದಿನ ವಿಡಿಯೋದಲ್ಲಿ ನಾನು ಗುರು ಪುಷ್ಯ ಅಮೃತ ಯೋಗದ ಮಹತ್ವ, ಹಾಗೆ ಯಾವ ಕಾರ್ಯಗಳನ್ನು ಮಾಡಬೇಕು, ಜೊತೆಗೆ ಯಾವ ಪರಿಹಾರಗಳನ್ನು ಮಾಡಿಕೊಂಡ್ರೆ ಆ ಲಕ್ಷ್ಮೀ ದೇವಿಯ ಕೃಪೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ. ಶುಭ ಕಾರ್ಯಗಳು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಗುರು ಪುಷ್ಯ ಅಮೃತ ಯೋಗ ಇದ್ದಂಥ ಸಂದರ್ಭದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ಒಂದು ಆರೋಗ್ಯಕ್ಕೆ ಸಮಸ್ಯೆಗಳಿದ್ದಂಥ ಸಂದರ್ಭದಲ್ಲಿ ಒಂದು ಜ್ಯೋತಿಷ್ಯ ಶಾಸ್ತ್ರ, ಮಂತ್ರ, ಜಪ, ಅನುಷ್ಠಾನಗಳು, ಹಾಗೆ ಯಾರಾದರೂ ತಾಂತ್ರಿಕ ವಿದ್ಯೆಗಳನ್ನು ಕಲಿಬೇಕು ಅಂತಿದ್ರೆ, ಆಧ್ಯಾತ್ಮದ ಚಿಂತನೆಯಲ್ಲಿ ಹೋಗಬೇಕು ಅಂತಿದ್ದಂತಹ ಸಂದರ್ಭದಲ್ಲಿ ಇದೆಲ್ಲದಕ್ಕೂ ಹೆಚ್ಚಿನ ಒತ್ತನ್ನು ಕೊಡುತ್ತೆ ಅಂತ. ಹಾಗೆ ಎಷ್ಟೋ ಜನಕ್ಕೆ ಸಂತಾನ ಭಾಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರುತ್ತೆ, ವ್ಯಾಪಾರದಲ್ಲಿ ಅಭಿವೃದ್ಧಿ ಇಲ್ಲದೆ ಇರುವಂಥದ್ದು, ಅಥವಾ ಇಂಥ ವ್ಯಾಪಾರದ ಅಭಿವೃದ್ಧಿಗೆ ನಾವು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು, ವಿವಾಹಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರುತ್ತೆ. ಅದನ್ನು ಸಮೇತ ಅಂದರೆ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಹಲವಾರು ಸಮಸ್ಯೆಗಳನ್ನ ನಾವು ಗುರು ಪುಷ್ಯ ಅಮೃತ ಯೋಗ ದಿನದಂದು ನಾವು ಸಕಲ ಕಷ್ಟಗಳನ್ನು ನಿವಾರಣೆಗೆ ದಾರಿ ಮಾಡ್ಕೋಬೋದು ಅಂತ. ಹಾಗೆ ಇಲ್ಲಿ ಗುರು ಪುಷ್ಯ ಯೋಗ ಯಾವಾಗ ಅಂತ ಹೇಳಿದಂಥ ಸಂದರ್ಭದಲ್ಲಿ 2026 ಜೂನ್ 18ನೇ ತಾರೀಕು ಪುಷ್ಯ ನಕ್ಷತ್ರ ಗುರುವಾರ ಬೆಳಿಗ್ಗೆ ಒಂದೇ ದಿನ ಇರುವಂಥದ್ದು. ಅದು ನಿಮಗೆ ಬೆಳಿಗ್ಗೆ ಸುಮಾರು 5:30ಯಿಂದ 11:32 ತನಕ ಅಂತ. ಯಾಕಂದರೆ ಪುನರ್ವಸು ಹಿಂದಿನ ದಿನವೇ ಶುರುವಾಗ್ಬಿಟ್ಟಿರುತ್ತೆ. ಹಾಗಾಗಿ ನಮಗೆ 5:30ಯಿಂದ 11:32 ತನಕ ಸಮಯ ಸಿಗುತ್ತೆ. ಹಾಗಾಗಿ ಗುರುವಾರ ಬೆಳಗಿನ ಜಾವ ಶುರುವಾಗಿ, ಅಂದರೆ ಹಿಂದಿನ ದಿನ ಶುರುವಾಗಿರುತ್ತೆ ಮಧ್ಯಾಹ್ನದಲ್ಲಿ, ಆದರೆ ನಾವಿಲ್ಲಿ 11:32 ನಂತರ 11:32 ಒಳಗಡೆ ನಾವು ಮುಗಿಸ್ಕೋಬೇಕಾಗುತ್ತೆ ನಮ್ಮ ಕಾರ್ಯಗಳು ಅಂತೇಳಿ. ಹಾಗಾಗಿ ಸೊ ಬೆಳಗಿನ ಜಾವ ಅಂದರೆ ಶುಭ ಮುಹೂರ್ತ, ಶುಭ ಲಗ್ನ ಅಥವಾ ಬ್ರಹ್ಮ ಮುಹೂರ್ತಗಳು ಏನಿದೆ ಅದರಲ್ಲಿ ನೀವು ಯಾವುದೇ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದರಾಗಿರ್ಬೋದು, ಜಪ, ತಪ, ಅನುಷ್ಠಾನಗಳಿಗೆ ಅಥವಾ ಒಂದು ಮಂತ್ರದ ಪಠನೆಗಳಿಗೆ ಅಥವಾ ಅವತ್ತಿನ ದಿನದ ದೈವಿಕ ಪೂಜೆಗಳಿಗೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ ಪ್ರಿಯೋಕ್ಷಕರೇ. ಹಾಗೆ ಈ ದಿನದಲ್ಲಿ ನಾವು ಏನು ಮಾಡಬೇಕು ಗುರು ಪುಷ್ಯ ಅಮೃತ ಯೋಗದ ದಿನದಂದು ಅಂದಾಗ ನೋಡಿ, ವಾರ ಬಂದು ಗುರುವಾರನೇ ಆಗಿದೆ. ಅದರ ಜೊತೆಗೆ ನಾವು ಗುರುವಾರದಂದು ದಕ್ಷಿಣಾಮೂರ್ತಿಯ ಒಂದು ಸ್ವಾಮಿಯ ಆರಾಧನೆ, ಇಲ್ಲದಿದ್ದರೆ ಸಾಯಿಬಾಬರವರ ಆರಾಧನೆ, ಇಲ್ಲದಿದ್ದರೆ ನಾವು ರಾಘವೇಂದ್ರ ಸ್ವಾಮಿಗಳಂದರೆ ಗುರುವಾರ ಬಂದು ಗುರುವಿಗೆ ಸಂಬಂಧಪಟ್ಟಂತಹ ನೀವು ಒಂದು ಕ್ಷೇತ್ರಗಳಿಗೆ ಅಥವಾ ಒಂದು ದೇವಸ್ಥಾನಗಳಿಗೆ ನೀವು ಭೇಟಿಯನ್ನು ಕೊಡೋದ್ರಿಂದ, ಅದರ ಜೊತೆಗೆ ಆ ಜಗನ್ಮಾತೆ ಆಗಿರುವಂಥ ದೇವಿಯ ಕ್ಷೇತ್ರಗಳಿಗೆ ಹಾಗೆ ಕುಲದೇವತೆಯ ಆರಾಧನೆಯನ್ನು ಸಮೇತ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ ಮಂತ್ರ ಬಂದು ನಿಮಗೆ ಓಂ ಬೃಂ ಬೃಹಸ್ಪತಿಯೇ ನಮಃ, ಓಂ ಬೃಂ ಬೃಹಸ್ಪತಿಯೇ ನಮಃ ಅಂತೇಳಿ ಅವತ್ತಿನಿಂದ ನೀವು 108 ಬಾರಿ ಮಂತ್ರವನ್ನು ಪಠನೆ ಮಾಡಲಿಕ್ಕೆ ಶುರು ಮಾಡಿ. ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಸಮಸ್ಯೆಗಳಿಗೆ ಒಂದು ದೂರ ಆಗಲಿಕ್ಕೆ ಇದು ದಾರಿಯಾಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ಅವತ್ತಿನ ದಿನ ನೀವೇನು ಮಾಡಬೇಕು ಅಂದರೆ ಅರಿಶಿಣದ ಕೊಂಬು ಸಿಗ್ತದೆ ನಿಮಗೆ. ಅಂತಹ ಒಂದು 11 ಅರಿಶಿಣದ ಕೊಂಬುಗಳು, ಅದು ಹುಳಗಿಳ ಬಂದಿರಬಾರ್ದು, ತೂತುಗಳಾಗಿರ್ಬಾರ್ದು, 11 ಅರಿಶಿಣದ ಕೊಂಬು ತಗೊಳ್ಳಿ, ಇಲ್ಲದಿರ 12 ಅರಿಶಿಣದ ಕೊಂಬು ತಗೊಳ್ಳಿ. ಅದರ ಮೇಲೆ ನೀವು ಶ್ರೀಮ್ ಅಂತ ಹೇಳಿಬಿಟ್ಟು ಕೇಸರಿಯಲ್ಲಿ ಬರಿಬೇಕಾಗುತ್ತೆ. ನಿಮಗೆ ಗೊತ್ತಿರುತ್ತೆ, ಕೇಸರಿ ಹೊರಗಡೆ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ಸ್ವಲ್ಪ ಹಾಲಿನಲ್ಲಿ ನೆನೆಸ್ಕೊಂಡು ಆನಂತರ ದಾಳಿಂಬೆ ಕಡ್ಡಿ ತಪ್ಪಿದರೆ ತುಳಸಿಯ ಒಂದು ಕಡ್ಡಿಯಿಂದ ನೀವು ಅದನ್ನು ಶ್ರೀಮ್ ಅಂತ ಹೇಳಿ ಬರೆಯೋದ್ರಿಂದ ನೋಡಿ, ಇಲ್ಲಿ ಈ ಥರ ಇದು ಅರಿಶಿಣದ ಕೊಂಬು ಅಂತ ಅಂದ್ಕೊಳ್ಳಿ, ಶ್ರೀಮ್ ಅಂತ ಹೇಳಿಬಿಟ್ಟು ಬರೆಯೋದ್ರಿಂದ ಖಂಡಿತವಾಗಲೂ ನಿಮಗೆ ಧನಲಾಭ ಉಂಟಾಗುತ್ತೆ. ಮುಂದಿನ ವರ್ಷದ ಒಳಗಡೆ ನಿಮಗೆ ಧನಲಾಭಕ್ಕೆ ದಾರಿಯಾಗುತ್ತೆ. ಇದು ಪ್ರತಿ ಗುರುವಾರ ಅದರ ಮೇಲೆ ನೀವು ಬರಿತಾ ಹೋಗಿ ಅಂತ ಹೇಳ್ತೀನಿ. ಒಂದು ಶುದ್ಧವಾದ ಪೇಪರ್ ತೊಗೊಳ್ಳಿ, ಇಲ್ಲದಿದ್ದರೆ ಒಂದು ತಟ್ಟೆ ತೊಗೊಳ್ಳಿ, ಅದರಲ್ಲಿ ಬರೆದು ಇಡಿ. ಖಂಡಿತವಾಗ್ಲೂ ಇದರಿಂದ ನಿಮಗೆ ಧನಲಾಭ ಆಗುತ್ತೆ. ಪ್ರತಿ ಗುರುವಾರ
ಇದನ್ನು ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಹಾಗೆ ಅವತ್ತಿನ ದಿನದಂದು ನೀವು ದಾನಗಳು ಅಂತ ಹೇಳಿದಂಥ ಸಂದರ್ಭದಲ್ಲಿ, ಯಾಕಂದರೆ ಪ್ರತಿಯೊಂದು ಹಬ್ಬಗಳಲ್ಲೂ ಹರಿದಿನಗಳಲ್ಲೂ ನಾವು ದಾನವನ್ನು ಕೊಡೋದ್ರಿಂದ ನಮಗೆ ದುಪ್ಪಟ್ಟು ಲಾಭ ಆಗುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಅವತ್ತಿನ ದಿನ ಅರಿಶಿನವನ್ನು, ಕಡಲೆಬೇಳೆ, ಹಳದಿ ಬಟ್ಟೆಗೆ ಸಂಬಂಧಪಟ್ಟಂತಹ ಒಂದು ವಸ್ತ್ರಗಳನ್ನು ನೀವು ನಿಮಗಿಂತ ಯಾರು ಕೆಳಗಡೆ ಇರ್ತಾರೆ ಅವರಿಗೆ ಕೊಡೋದ್ರಿಂದ ಖಂಡಿತವಾಗ್ಲೂ, ಅಂದರೆ ಹಾಕೊಳ್ಳೋಕ್ಕೆ ಬಟ್ಟೆ ತೊಗೊಳಕ್ಕಾಗದಿದ್ದವ್ರಿಗೆ ಸಮೇತ ನೀವು ಈ ಥರ ಹಳದಿ ಬಣ್ಣದ ವಸ್ತ್ರಗಳಿಗೆ ಸಂಬಂಧಪಟ್ಟಂತಹ ವಸ್ತ್ರಗಳನ್ನು ದಾನ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ಅಂತ ಹೇಳ್ತೀನಿ ಪ್ರಿಯಕ್ಷಕರ. ಹಾಗೆ ಯಾರಾದರೂ ಆವತ್ತಿನ ದಿನ ಅಂದರೆ ನೋಡಿ, ನಾವು ಗುರುಪುಷ್ಯಾಮೃತ ಯೋಗದ ದಿನದಂದು ಹೊಸ ಹೂಡಿಕೆ, ಅಂದರೆ ನಾವು ಹೇಳ್ತೀವಲ್ಲ, ಹೊಸದೇನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡೋವಂಥದ್ದಾಗಿರ್ಬೋದು, ಅಥವಾ ಬ್ಯಾಂಕಿನಲ್ಲಿ ಖಾತೆ ತೆಗೆಯೋದಾಗಿರ್ಬೋದು, ಯಾರೋ ಒಂದು ಹೊಸದಾಗಿರುವಂತಹ ವಾಹನ ಅಂದರೆ ವೆಹಿಕಲ್ನ ನಾವು ರಿಜಿಸ್ಟ್ರೇಷನ್ಗೆ ಅಥವಾ ಯಾವುದೋ ಒಂದು ಹೊಸ ವಾಹನವನ್ನು ತೊಗೊಳಕ್ಕೆ ಅಂತ ಹೋಗಬೇಕು, ಅವತ್ತಿನ ದಿನ ನಾವು ಹೋಗಿ ಬುಕ್ ಮಾಡ್ಕೋಬೋದು. ಯಾರಾದರೂ ಚಿನ್ನ ಖರೀದಿ ಮಾಡಬೇಕಿದ್ರೆ ಚಿನ್ನವನ್ನು ಖರೀದಿ ಮಾಡಿ. ಹಾಗೆ ತುಂಬ ನಮಗೆ ಬಡತನ ಇದೆ ಮೇಡಮ್, ನಾವು ಬಟ್ಟೆ ಖರೀದಿ ಮಾಡಬೇಕು, ನಮಗೆ ಒಂದು ರೇಷ್ಮೆ ಸೀರೆನೂ ಯಾಕಂದರೆ ಇವತ್ತಿನ ದಿನ ಇದೆ, ಅಂಥ ದಿನದಲ್ಲಿ ನಿಮಗೆ ಸಾಧ್ಯ ಇರುವಷ್ಟು ಹಣದಲ್ಲಿ 200-300 ಆ ಥರದಲ್ಲೇ ಒಂದು ವಸ್ತ್ರವನ್ನು ಅಥವಾ ಒಂದು ಬಟ್ಟೆಯನ್ನು, ಒಂದು ವೇಲನ್ನು ಏನು ಸಾಧ್ಯ ಇದೆ ಅದನ್ನು ತಗೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಮುಂದಿನ ವರ್ಷದ ಒಳಗಡೆ ನಿಮಗೆ ನಿಮ್ಮ ಆದಾಯ ಏನಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಅದಕ್ಕೆ ತಕ್ಕಂತೆ ನಿಮಗೆ ಆದಾಯಗಳು ಅಥವಾ ದುಪ್ಪಟ್ಟು ರೀತಿಯಲ್ಲಿ ಬಟ್ಟೆಗಳಾಗಿರ್ಬೋದು, ಚಿನ್ನಗಳಾಗಿರ್ಬೋದು, ಅಥವಾ ವಸ್ತ್ರ ಅಂದರೂ ಇದೇನೇನೆ ಈ ಥರ ನಿಮಗೆ ಬರ್ತಾ ಹೋಗುತ್ತೆ.